ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಕುಮಾರಣ್ಣವರೇ, ಮಾಜಿ ಜನಪ್ರಿಯ ಶಾಸಕರು ಮಾಜಿ ಮಿನಿಸ್ಟರ್ ಆದ ತಮ್ಮಣ್ಣ ಸಾಹೇಬ್ರೆ, ಸುನಂದಕ್ಕವರೇ, ಜಿಲ್ಲಾಧ್ಯಕ್ಷರಾದ ರಮೇಶ್ ಅಣ್ಣವರೇ, ನಮ್ಮ ಕುದುರುಗುಂಡಿ ಪುರುಷಮ್ಮಣ್ಣವರೇ, ಎಲ್ಲ ಗಣ್ಯಾದಿ ಗಣ್ಯರೇ, ಎಲ್ಲ ನನ್ನ ತಂದೆ ತಾಯಿಯಂದಿರೇ, ಇವತ್ತು ನಮ್ಮ ಸುನಂದಕ್ಕ ತುಂಬಾ ಸುದೀರ್ಘವಾಗಿ ಭಾಷಣ ಮಾಡಿದ್ರು. ತುಂಬಾ ಸಂತೋಷ ಆದ ವಿಚಾರ. ನಮ್ಮ ಹಳ್ಳಿ ಹೆಣ್ಮಗಳು ಒಬ್ರು ಗಂಟರ 69 ದಿವಸ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ. 1 ತಿಂಗಳಾಗ್ಲಿ, 2 ತಿಂಗಳಾಗ್ಲಿ, 1 ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 2.5 ವರ್ಷ ಆಗ್ಲಿ ನಾನು ಬಿಡಲ್ಲ ಅನ್ನೋದು ಎಲೆಗಾರಿಕೆ. ಇವತ್ತು ನಮ್ಮ ನಾಯಕರಾದ ಕುಮಾರಣ್ಣವರು ನಮ್ಮ ರೈತರಿಗೆ ಒಳ್ಳೆಯದಾಗ್ಲಿ ಅಂತ ಇಡೀ ರಾಜ್ಯದಲ್ಲಿ ಲಾಟರಿ ನಿಷೇಧ ಮಾಡಿದ್ರು, ಹಾಗೂ ಸಾರಾಯಿ ನಿಷೇಧ ಮಾಡಿದ್ರು. ರೈತರು ಒಳ್ಳೆಯದಾಗಲಿ ಅಂತ 2 ಬಾರಿ ಸಾಲ ಮನ್ನಾ ಮಾಡಿದ್ರು. ಆದ್ರೆ ನಮ್ಮ ಕುಮಾರಣ್ಣವ್ರಿಗೆ 1 ಬಾರಿ ಒಂದು ಅವಕಾಶ ಕೊಡಿ ಅಂತ ನಿಮ್ಮೆಲ್ಲರಿಗೂ ದಯಮಾಡಿ 5 ವರ್ಷ ಸರ್ಕಾರದಲ್ಲಿ ನಮ್ಮ ರೈತರು ಒಳ್ಳೆಯದಾಗುತ್ತೆ, ನಮ್ಮ ಜನರಿಗೆ ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ತಾಲೂಕು ಒಳ್ಳೆಯದಾಗುತ್ತೆ. ದಯಮಾಡಿ ನೋಡಿ, ರಾಜ್ಯದಲ್ಲಿ ಬೇಕಾಗಿರೋದು ಮಾನವನಿಗೆ ಕೃಷಿ ಮತ್ತೆ ಆರೋಗ್ಯ ಮತ್ತೆ ಶಿಕ್ಷಣ. ಶಿಕ್ಷಣಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒತ್ತು ಕೊಟ್ಟದ್ದು ತುಂಬಾ ಯಾರು ಕೊಡಕ್ಕಾಗದಂತ ಶಿಕ್ಷಣ ಶಾಲೆಗಳು ಕೊಟ್ಟರು. 1000ಕ್ಕೂ ಹೆಚ್ಚು ಹೈಸ್ಕೂಲ್ಗಳು ಕೊಟ್ಟರು, ಕಾಲೇಜ್ಗಳು ಕೊಟ್ಟರು, PU ಕಾಲೇಜ್ಗಳು ಕೊಟ್ಟರು, ಡಿಗ್ರಿ ಕಾಲೇಜ್ ಕೊಟ್ಟರು, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟರು, ಮೆಡಿಕಲ್ ಕಾಲೇಜ್ ಕೊಟ್ಟರು. ಅಷ್ಟು ಜನಕ್ಕೆ ಅಪಾಯಿಂಟ್ ಕೊಟ್ಟರು. ಈ ಸರ್ಕಾರ ಧೂಳಿಪಟ ಆಗಿದೆ. 1 ವರ್ಷಕ್ಕೆ 56,000 ಕೋಟಿ 5 ಭಾಗ್ಯ ಕೊಡ್ತಾ ಇರೋದು. 5 ಭಾಗ್ಯಕ್ಕೆ ಎಷ್ಟೇ 56,000 ಕೋಟಿ. 2 ವರ್ಷಕ್ಕೆ ಎಷ್ಟಾಯ್ತು? 1,12,000 ಕೋಟಿ ನಿಮ್ಗೆ ಫ್ರೀ ಕೊಡ್ತಾ ಇಲ್ಲ ಸರ್ಕಾರ. ಅಷ್ಟು ಸುಧಾ ಸಾಲ ಮಾಡಿದ್ರೆ ನೀವು ನಾವೆಲ್ಲ ತೀರ್ಸ್ಬೇಕು, ಸಾಲ ಮಾಡ್ತಾ ಇದ್ರೆ ಅಷ್ಟು ಸುಧಾ. ದಯಮಾಡಿ ರೈತರು ಉಳಿಸಿ ನೋಡಿ. ಬೇರೆ ಯಾವ ಪಂಚಾಯತಿ ಮಾಡ್ಕೊತಾ ಇವರು, ಇಲ್ಲಿ ಹಾಲೊಂದು ಕಾರ್ಖಾನೆ ಇದೆ, ಇಲ್ಲಿ ರೆವೆನ್ಯೂ ಬರ್ತಾ ಇದೆ. ರೆವೆನ್ಯೂ ಬರ್ತಾ ಇರೋದಕ್ಕೆ ಪಟ್ಟ ಪಂಚಾಯತಿ ಸೇರಿಸ್ಕೊತೀನಿ ಅಂತ ಅವರು. ಇವರು ಬೇರೆ ಪಂಚಾಯತಿ ಯಾಕೆ ಸೇರಿಸ್ಕೊತಾ ಇಲ್ಲ? ಇವರು ಮಾಡಿ ಬೇರೆ ಪಂಚಾಯತಿ ಸೇರಿಸ್ಕೊಳ್ಳಿ. ನಮ್ಮೂರ ಅಭಿವೃದ್ಧಿ ಆಗಲಿ, ಇಲ್ಲಿ ದುಡ್ಡು ಹೀಗೆ ಉಪಯೋಗ ಆಗಲಿ. ಸಿಟಿಗೆ ಯಾಕೆ ಕೊಡೋದು? ಅಲ್ಲಿ ಸಿಟಿಗೆ ಬರ್ತದೆ ವರಮಾನ. ನಮ್ಮಲ್ಲಿ ಏನ್ ಬರ್ತಾರೆ ದುಡ್ಡು ಇಲ್ಲಿ ಉಳಿಸ್ಕೊಡಿ. ನಾವು ಈ ಸದನದಲ್ಲಿ ನಾನು ಸುಧಾ ಹೋರಾಟ ಮಾಡ್ತೀನಿ, ಸದನದಲ್ಲಿ ಪ್ರಶ್ನೆ ಹಾಕ್ತೀನಿ, ಯಶಸ್ವಿಯಾಗಲಿ ಅಂತ ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ಜೈ ಅಂತ